ಅಮರ ಭಾರತ. ಲೇಖಕರು ಅಮಿಶ್. ಅಮರ ಭಾರತದ ಪರಿಚಯ. ಅಲ್ಲಮಾ ಇಕ್ಬಾಲ್ರ ವ್ಯಕ್ತಿತ್ವದಲ್ಲಿ ದೋಷಗಳಿದ್ದವು ಮತ್ತು ಅವರು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಡವಿದರು. ಆ ತಪ್ಪುಗಳಲ್ಲಿ ಅವರು ಪಾಕಿಸ್ತಾನವನ್ನು ಕೋಮಿನ ಆಧಾರದಲ್ಲಿ ಬೆಂಬಲಿಸಿದ್ದು ಪ್ರಮುಖವಾದದ್ದು. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಧರ್ಮಗಳ ನಡುವೆ ಬಿರುಕು ಮೂಡಿಸುವಲ್ಲಿ ಅವರ ಅನುಮೋದನೆಯ ಪಾತ್ರವೂ ಇತ್ತು. ಆದರೆ ಹಾಗೆಂದು ಅವರೊಬ್ಬ ಉತ್ಕೃಷ್ಟ ದರ್ಜೆಯ ಕವಿ ಎಂಬ ವಾಸ್ತವ ಸುಳ್ಳಾಗುವುದಿಲ್ಲ. ಅವರು ಬರೆದ ಅನೇಕ ಉಜ್ವಲ ಕವಿತೆಗಳಲ್ಲಿ ಇದೂ ಒಂದು. ಯುನಾನೋ ಮಿಸ್ರೋ ರೋಮಾ ಸಬ್ ಮಿಟ್ ಗಯೇ ಜಹಾಂ ಸೆ, ಅಬ್ ತಕ್ ಮಗರ್ ಹೈ ಬಾಕಿ ನಾಮೋ ನಿಶಾನ್ ಹಮಾರಾ. ಕುಚ್ ಬಾತ್ ಹೈ ಕೆ ಹಸ್ತಿ ಮಿಟ್ತಿ ನಹಿ ಹಮಾರಿ, ಸದಿಯೋಂ ರಹಾ ಹೈ ದುಶ್ಮನ್ ದೌರೆ ಜಮಾ ಹಮಾರಾ. ಗ್ರೀಸ್, ಈಜಿಪ್ಟ್ ಮತ್ತು ರೋಮ್ನವರೆಲ್ಲರೂ ಪ್ರಪಂಚದಿಂದ ಮರೆಯಾಗಿ ಹೋದರು. ಆದರೆ ನಾವಿನ್ನೂ ಇಲ್ಲೇ ಇದ್ದೇವೆ. ನಮ್ಮಲ್ಲೇನೋ ವಿಶೇಷವಿರಬೇಕು. ಹಾಗಾಗಿಯೇ ನಾವಿನ್ನೂ ಅಳಿಯದೆ ಉಳಿದುಕೊಂಡಿದ್ದೇವೆ. ಶತಶತಮಾನಗಳಿಂದಲೂ ಈ ಲೋಕವೇ ನಮ್ಮ ವಿರುದ್ಧ ನಿಂತಿದ್ದರು. ಇಕ್ಬಾಲ್ ಹೇಳಿದು ಸರಿಯಾಗಿದೆ. ಪ್ರಾಚೀನ ಗ್ರೀಕ್, ಈಜಿಪ್ಟ್ ಮತ್ತು ರೋಮನ್ ಸಂಸ್ಕೃತಿಗಳು ಇಂದು ವಸ್ತು ಸಂಗ್ರಹಾಲಯದಲ್ಲಷ್ಟೇ ಕಾಣಸಿಗುತ್ತವೆ. ಅವರ ಜ್ಞಾನ ಮತ್ತು ತಾತ್ವಿಕತೆಗಳನ್ನು ಜೂಡಿಯೋ ಕ್ರೈಸ್ತ ಪಾಶ್ಚಾತ್ಯ ಪ್ರಪಂಚ ಕಸಿದುಕೊಂಡಿದೆ. ಮಧ್ಯ, ದಕ್ಷಿಣ ಮತ್ತು ಉತ್ತರ ಅಮೆರಿಕ, ಸೆಲ್ಟ್, ನಾರ್ಡಿಕ್ ಮತ್ತು ಮೆಸೊಪೊಟೋಮಿಯಾ ಮತ್ತು ಇನ್ನೂ ಬಹಳಷ್ಟು ಪುರಾತನ ಸಂಸ್ಕೃತಿಗಳು ಬಹುತೇಕ ನಿರ್ನಾಮವಾಗಿವೆ. ಆದರೆ ಪುರಾತನ ಭಾರತೀಯ ಸಂಸ್ಕೃತಿ ಮಾತ್ರ ಪದೇ ಪದೇ ನಡೆದ ದೊಡ್ಡ ಮಟ್ಟದ ಹಿಂಸಾತ್ಮಕ ಮತ್ತು ಬೌದ್ಧಿಕ ಎರಡೂ ಸ್ವರೂಪಗಳ ಆಕ್ರಮಣಗಳ ಹೊರತಾಗಿಯೂ ನಾಶವಾಗದೆ ಉಳಿದುಕೊಂಡಿದೆ. ಬಹುಶಃ ಭಾರತೀಯ ಸಂಸ್ಕೃತಿಯನ್ನು ಕಾಲ ಬದಲಾದರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ವಿವೇಕ ಮತ್ತು ಚಲನಶೀಲತೆಯ ಸಮಪಾಕದಲ್ಲಿ ರೂಪಿಸಲಾಗಿತ್ತು ಎಂಬ ಸತ್ಯವನ್ನು ಇದು ನಿರೂಪಿಸುತ್ತದೆ. ಇಂದು ನಾವು ಭಾರತೀಯ ಸಂಸ್ಕೃತಿ ಎಂದು ಕರೆಯುವ ನಮ್ಮ ಆಚರಣೆಗಳು, ಪದ್ಧತಿಗಳು, ನಮ್ಮ ನಾಯಕರು, ಕಥೆಗಳು, ತತ್ವಜ್ಞಾನಗಳು, ಆಹಾರ ಕ್ರಮಗಳು ಮತ್ತು ನಮ್ಮ ಲೋಕದೃಷ್ಟಿ ಇವೆಲ್ಲವೂ ಸಹಸ್ರಮಾನಗಳಷ್ಟು ಹಳೆಯದಾದ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳ ತತ್ವಗಳಿಂದ ಪ್ರಭಾವಿತವಾದ ಪರಿಕಲ್ಪನೆಗಳನ್ನೇ ಅವಲಂಬಿಸಿವೆ ಮತ್ತು ವೈದಿಕ ಕಾಲದಿಂದಲೂ ನಡೆದುಕೊಂಡು ಬಂದಿವೆ. ಕಳೆದ 2 ಸಹಸ್ರಮಾನಗಳಲ್ಲಿ ಈ ಸಂಸ್ಕೃತಿಯನ್ನು ಇನ್ನೂ ಹಲವಾರು ಸಂಸ್ಕೃತಿಗಳು ಪ್ರಭಾವಿಸಿರುವುದರಿಂದ ಅದರ ಶ್ರೀಮಂತಿಕೆ ಇನ್ನಷ್ಟು ಹೆಚ್ಚಿದೆ. ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ಪಶ್ಚಿಮದಿಂದಲೇ ಬಂದವಾದರೂ ಆ ಧರ್ಮಗಳು ಭಾರತೀಯ ಉಪಖಂಡದ ಸಂಸ್ಕೃತಿಯ ಕಸೂತಿಯೊಳಗೆ ಬಹಳ ನವಿರಾಗಿ ಹೆಣೆದುಕೊಂಡಿವೆ. ನಮ್ಮ ಇತಿಹಾಸದುದ್ದಕ್ಕೂ ನಾವು ಜಗತ್ತಿನೆಲ್ಲೆಡೆಯಿಂದ ಬಂದ ದಮನಿತರಿಗೆ ಆಶ್ರಯ ನೀಡಿದ್ದೇವೆ ಮತ್ತು ಅದೇ ಕಾರಣದಿಂದಾಗಿ ಇತರ ಧರ್ಮಗಳ ಜೊತೆಗೆ ಝೊರೋವಾಸ್ಟ್ರಿಯನ್ ಧರ್ಮ ಮತ್ತು ಜುಡಾಯ್ ಧರ್ಮಗಳಿಗೂ ಇಲ್ಲಿ ಸುರಕ್ಷಿತ ನೆಲೆ ಸಿಕ್ಕಿದೆ. ನಾವು ಎಂದಿಗೂ ನಿರಾಕರಣದಲ್ಲಿ ನಂಬಿಕೆ ಇಡಲೇ ಇಲ್ಲ. ನಾವು ಎಂದಿನಿಂದಲೂ ಒಳಗೊಳ್ಳುವಿಕೆಯನ್ನು ನಂಬಿದವರು. ಸಿಖ್ ಧರ್ಮವನ್ನೇ ತೆಗೆದುಕೊಳ್ಳಿ, ಅದು ನಮ್ಮ ಪುರಾತನ ಧಾರ್ಮಿಕ ತತ್ವಜ್ಞಾನವನ್ನೂ ಆಧರಿಸಿದೆ, ಹೊಸ ಸುಧಾರಣೆಗಳನ್ನೂ ಅಪ್ಪಿಕೊಂಡಿದೆ. ಈ ಪುಸ್ತಕದಲ್ಲಿ ನನ್ನ ಲೇಖನಗಳು ಮತ್ತು ಭಾಷಣಗಳ ಮೂಲಕ ಇಕ್ಬಾಲ್ರ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಯತ್ನಿಸಿದ್ದೇನೆ. ಭಾರತವನ್ನು ವಿಶೇಷವಾಗಿಸುವ ಸಂಗತಿ ಯಾವುದು? ನಮ್ಮ ಇಂದಿನ ಜೀವನಕ್ರಮವನ್ನು ಪ್ರಭಾವಿಸುತ್ತಲೇ ಇರುವ ನಮ್ಮ ಪುರಾತನ ಸಂಸ್ಕೃತಿಯ ಮಹತ್ವವೇನು? ನಮ್ಮ ಪೂರ್ವಿಕರಿಂದ ನಾವು ಏನು ಕಲಿಯಬಹುದು? ಮತ್ತು ಅಷ್ಟೇ ಮುಖ್ಯವಾಗಿ, ನಮ್ಮ ಪೂರ್ವಿಕರನ್ನು ನಾವು ಯಾವ ರೀತಿ ವಿಮರ್ಶಿಸಬಹುದು? ಈ ಎಲ್ಲ ಪ್ರಶ್ನೋತ್ತರಗಳ ಮುಖಾಂತರ ನಾನು ಭಾರತ ಎದುರಿಸುತ್ತಿರುವ ಆಧುನಿಕ ಸವಾಲುಗಳನ್ನು ವಿವರಿಸಲು ಯತ್ನಿಸಿದ್ದೇನೆ. ನಮ್ಮದಿನ್ನೂ 70 ವರ್ಷಗಳ ಯುವ ದೇಶ. ಆದರೆ ನಮ್ಮ ದೇಶದ ಆತ್ಮ ಮಾತ್ರ ಪ್ರಾಚೀನ ನಾಗರಿಕತೆಗಳಷ್ಟೇ ಹಳತಾದದ್ದು. ಮಾನವ ಇತಿಹಾಸದ ಬಹುಪಾಲು ಅವಧಿಯಲ್ಲಿ, ನಮ್ಮ ಪೂರ್ವಜರ ಪಾರುಪತ್ಯವಿದ್ದ ಕಾಲದಲ್ಲಿ, ಪ್ರಪಂಚದ ಅತ್ಯಂತ ಶಕ್ತಿಶಾಲಿ, ಸಂಪದ್ಭರಿತ, ಉದಾರ ಮತ್ತು ಅನ್ವೇಷಕ ರಾಷ್ಟ್ರಗಳಲ್ಲಿ ಭಾರತವೂ ಒಂದಾಗಿತ್ತು. ಕೆಲವು ಶತಮಾನಗಳ ಕಾಲ ನಾವು ಕೆಟ್ಟ ಸಮಯವನ್ನು ನೋಡಿದೆವು. ಸಹಜವೇ ಅದು. ಹೇಯ ಜಾತಿ ಪದ್ಧತಿಯಂತಹ ಅನೇಕ ಪ್ರಕಾರಗಳ ಭ್ರಷ್ಟತೆಗಳು ಒಳನುಸುಳಿದವು. ಈಗ ನಮ್ಮ ಪೂರ್ವಜರಿಂದ ಪಾಠ ಕಲಿತು ಜವಾಬ್ದಾರಿಗೆ ಹೆಗಲು ನೀಡುವ ಸಮಯ ಬಂದಿದೆ. ಸುಧಾರಣೆಯಾಗಬೇಕಾದ ಸಂಗತಿಗಳನ್ನು ಸುಧಾರಿಸಿ, ಕಟ್ಟಬೇಕಾದದ್ದನ್ನು ಕಟ್ಟಿ, ಈ ದೇಶದ ಇತಿಹಾಸಕ್ಕೆ ತಕ್ಕುದಾದ ಯೋಗ್ಯತೆಯನ್ನು ಬೆಳೆಸಿಕೊಳ್ಳ. Sample complete. Ready to continue?